ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಡೈಲಿ ವ್ಲಾಗ್ಗೆ ಕಾಯ್ತಾ ಇದ್ರಿ ಅಂತ ಅನಿಸುತ್ತೆ. ಇವತ್ತು ಯಾವುದೇ ರೀತಿಯಾದ ಡೈಲಿ ವ್ಲಾಗ್ ಇಲ್ಲ, ಬಿಕಾಸ್ ನಾನು ಯಾವುದೇ ರೀತಿ ಶೂಟ್ ಮಾಡ್ಕೋತಾ ಇಲ್ಲ. ಆ್ಯಂಡ್ ಸ್ವಲ್ಪ ದಿನ ಡೈಲಿ ವ್ಲಾಗ್ನ ಒಂದು 2 ದಿನದ ಮಟ್ಟಿಗೆ ಸ್ಟಾಪ್ ಮಾಡೋಣ ಅಂತ, ಬಿಕಾಸ್ ನನ್ನ ತಂಗಿ ಡೈಲಿ ವ್ಲಾಗ್ ಮಾಡ್ತಾ ಇದ್ದಾಳೆ. ಒಂದೇ ಮನೇಲಿ ಅಕ್ಕ ತಂಗಿ ಇಟ್ಕೊಂಡು ಡೈಲಿ ವ್ಲಾಗ್ಸ್ ಮಾಡಿದ್ರೆ ರಿಪೀಟೆಡ್ ಹಾಗೇ ಇರುತ್ತೆ. ಸೊ ನಾನು ಏನೋ ಒಂದು ತೋರಿಸಿದ್ದನ್ನ ಅವಳು ತೋರಿಸ್ದೇ ಇರ್ಬೋದು, ಬಟ್ ಕಂಟಿನ್ಯೂ ಮಾಡ್ತಾಳೆ. ಹಾಗಾಗಿ ನನ್ನ ಅವಳ ಡೈಲಿ ವ್ಲಾಗಲ್ಲಿ ಸೇಮ್ ಟು ಸೇಮ್ ಡೈಲಿ ರೊಟೀನ್ ಇರುತ್ತೆ. ಹಾಗಾಗಿ ಅವಳು ಇನ್ನೊಂದು 2 ಡೇಸ್ ಅವರ ಹಬ್ಬಿ ಮನೆಗೆ ಹೋಗ್ತಾಳೆ. ಅದಾದಮೇಲೆ ಅಲ್ಲಿ ಅವ್ರ ಗಂಡನ ಮನೆಯಲ್ಲಿ ಅವಳು ಹೇಗಿರ್ತಾಳೆ, ಅಥವಾ ಗಂಡನ ಮನೆಯಲ್ಲಿ ಹೇಗೆ ನೋಡ್ಕೋತಾರೆ, ಅಥವಾ ಅವಳ ದಿನನಿತ್ಯ ಹೇಗಿರುತ್ತೆ ಅಲ್ಲಿ ಹಬ್ಬಿ ಮನೇಲಿ. ಯಾಕಂದ್ರೆ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಕಂಫರ್ಟಬಲ್ ಎಲ್ಲ ಅಷ್ಟಾಗಿ ಆಗ್ತಾ ಇರಲ್ಲ. ಅದೆಲ್ಲ ಅವಳ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಡೈಲಿ ವ್ಲಾಗ್. ಅವಳು ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ನಾನು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಮ್ಮನ ಮನೇಲಿ ಇಟ್ಕೊಂಡೆ ಇಬ್ಬರೂ ಡೈಲಿ ವ್ಲಾಗ್ ಮಾಡಿದ್ರೆ ನಿಮಗೂ ಬೇಜಾರು. ಸುಷ್ಮಾ ಕನ್ನಡ ವ್ಲಾಗ್ಸ್ ನೋಡಿದವರು ಚಾಂದಿನಿ ಕನ್ನಡ ವ್ಲಾಗ್ಸ್ ನೋಡೋ ಹಾಗೆ ಎಲ್ಲ ಸೇಮ್ ಇರುತ್ತೆ ಆ್ಯಸ್ ಇಟ್ ಇಸ್. ಅಥವಾ ಚಾಂದಿನಿ ಕನ್ನಡ ವ್ಲಾಗ್ಸ್ ನೋಡಿದವರು ಸುಷ್ಮಾ ಕನ್ನಡ ವ್ಲಾಗ್ಸ್ನ ನೋಡೋ ಹಾಗಿರಲ್ಲ. ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. 50% ಚೇಂಜಸ್ ಇದ್ರೂ ಇನ್ನು 50% ಸೇಮ್ ಟು ಸೇಮ್ ಇರುತ್ತೆ. ಅದಕ್ಕೋಸ್ಕರ ನಾನೊಂದು 2 ಡೇಸ್ ತನಕ ಡೈಲಿ ವ್ಲಾಗ್ ಮಾಡೋದು ಬೇಡ, ಅವಳೇ ಮಾಡ್ಕೊಳ್ಳಿ. ನಾನು ನಿಮಗೆ ಹೆಲ್ಪ್ಫುಲ್ ಆಗೋ ಥರ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಲವ್ ಕೊಟ್ಟಿದ್ದೀರಾ ನನಗೆ. ಈಗ ನನ್ನ ತಂಗಿಗೆ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. 5,000 ಚಿಲ್ಲರೆ ಓಡಿದೆ ಮೊದಲನೇ ವೀಡಿಯೋ. ಯಾಕಂದರೆ 6 ತಿಂಗಳು 1 ವರ್ಷದಿಂದ ವೀಡಿಯೋ ಮಾಡೋರು, 2 ವರ್ಷದಿಂದ ವೀಡಿಯೋ ಮಾಡೋರೆಲ್ಲ ಈಗ 100, 200, 50 ವ್ಯೂಸ್ ತಗೋತಾ ಇದ್ದಾರೆ. ಅಂದರೆ ತುಂಬ ಕಷ್ಟ ವ್ಯೂಸ್ ಹೋಗೋದು. ಬಟ್ ನನ್ನ ತಂಗಿ ಓಪನ್ ಮಾಡಿ ಒಂದು ದಿನಕ್ಕೆ 5,000 ಚಿಲ್ಲರೆ ವ್ಯೂಸ್ ಬರುತ್ತೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಏನು ಖುಷಿ ಪಡೋ ವಿಚಾರ. ಆ್ಯಂಡ್ ನೆನ್ನೆ ಡೈಲಿ ವ್ಲಾಗ್ ಹಾಕಿದ್ದಾಳೆ, ಅದು 3,000 ಓಡಿದೆ. ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ವ್ಲಾಗ್ ಓಡಿಲ್ಲ, ಅಟ್ಟರ್ ಫ್ಲಾಪ್ ಆಗಿದೆ. ಆರೋ ಮಾರ್ಕು ನಮ್ಮದು ಯಾವಾಗಾದ್ರೂ ವ್ಯೂಸ್ ಜಾಸ್ತಿ ಆದರೆ ಅಪ್ಪು ತೋರಿಸುತ್ತೆ ಆರೋ ಮಾರ್ಕ್. ನಂದು ಆಲ್ಮೋಸ್ಟ್ ಮೊನ್ನೆಯಿಂದನೂ ಡೌನ್ ತೋರಿಸ್ತಾ ಇದೆ. ನನ್ನ ತಂಗಿದು ಅಪ್ ತೋರಿಸ್ತಾ ಇದೆ. ನನ್ನ ಡೈಲಿ ವ್ಲಾಗು ಹಾಕಿ ಬರೀ ನಂದು 2,800 ಚಿಲ್ಲರೆ ಓಡಿದೆ. ಅವಳ ಚಾನಲಲ್ಲಿ 3,000 ಓಡಿದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ನನ್ನ ತಂಗಿದು ಕೂಡ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಚಾಂದಿನಿ ಕನ್ನಡ ವ್ಲಾಗ್ಸ್ ಅಂತ. ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನನ್ನ ಚಾನಲ್ಲು ಕೂಡ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ನಾನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ತುಂಬ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಏನು ಎತ್ತ ಅಂತ ಹೇಳಿ. ಬಟ್ ನನಗೆ ನೆನ್ನೆಲ್ಲೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ನಾನು ಅವ್ರಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆ್ಯಂಡ್ ನಾನು ಬಂದು ಮಲ್ಕೋಗ್ಬಿಟ್ಟೆ, ನನಗೂ ಆಗ್ತಾ ಇರಲಿಲ್ಲ ಅಂತೇಳಿ. ಅಂತ ಮಧ್ಯರಾತ್ರಿ ತನಕ ಎಲ್ಲ ನನ್ನ ಮಗಳು ನೋಡ್ಕೊಳ್ಳೋದಾಯಿತು. ಅವರು ಕೂಡ ಅಂಗನವಾಡಿ ಟೀಚರ್ ಅಂತೆ, ಸ್ವಲ್ಪ ಸಮಸ್ಯೆಗಳಿದ್ದಾವೆ, ನಾನು ಯೂಟ್ಯೂಬ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನನಗೆ ಹೇಳ್ಕೊಡ್ತೀರಾ ಅಂತ ಮೆಸೇಜ್ ಮಾಡಿದ್ದಾರೆ. ನಾನು ಹಾಗೆ ಸುಮ್ಮನೆ ನೋಡಿದೆ, ಓಪನ್ ಮಾಡಿ ಫುಲ್ ನೋಡಿಲ್ಲ. ಅವ್ರಿಗೆ ಇನ್ನೂ ರಿಪ್ಲೈ ಮಾಡಿಲ್ಲ. ಇವತ್ತು ಫ್ರೀ ಇದ್ದಾಗ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಡ್ಯೂಟಿ ಅವರ್ಸಿಂದೆಲ್ಲ ಬಂದು ನನ್ನ ಪರ್ಸ್ನಲ್ ಟೈಮಲ್ಲಿದ್ದಾಗ. ಏನು ಗೊತ್ತಾ ಗೈಸ್, ನಾವು ಹೇಳ್ಕೊಡ್ತೀವಿ ಅಂತ ಸುಮ್ಮನೆ ಏನೋ ಸ್ಕೋಪ್ ತೊಗೊಳಕ್ಕೋ ಅಥವಾ ಒಂದು ತೋರಿಸ್ಕೊಳ್ಳೋಕ್ಕೋ ಹೇಳ್ಬೋದು. ರಿಯಲ್ ಆಗಿ ಯೂಟ್ಯೂಬಲ್ಲಿ ಮೊಬೈಲಲ್ಲೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಅಂದರೆ ನನ್ನ ತಂಗಿಗೆ ನನ್ನ ಜೊತೆ ಇರೋದ್ರಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅವ್ಳಿಗೂ ಏನೂ ಬರ್ತಾ ಇಲ್ಲ. ಒಂದು ವೀಡಿಯೋ ಮಾಡು ಅಂತ ಹೇಳಿದ್ದೀನಿ, ಇನ್ ಶಾರ್ಟಲ್ಲಿ ನಾನೇ ಎಡಿಟ್ ಮಾಡ್ಕೊಡ್ತೀನಿ. ಪಾಪ ಮೊನ್ನೆ 11 ಗಂಟೆ ರಾತ್ರಿ ಆಗಿತ್ತು ನಾವು ಎಡಿಟ್ ಮಾಡಿ ತಂಬ್ಲೈನ್ ಮಾಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಆಮೇಲೆ ನೈಟೇ ಅಪ್ಲೋಡಿಂಗ್ ಕೊಟ್ಬಿಡ್ತಾಳೆ, ಬಿಕಾಸ್ ಒಂದು ಜಿಯೋ ನಮ್ಮದು ಹಳ್ಳಿಲಿ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೈಟ್ ಎಲ್ಲ ಅಪ್ಲೋಡ್ ಕೊಡಬೇಕು. ಅದೆಲ್ಲ ಹೆಂಗಾದರೂ ಆಗಲಿ, ಬೇಸಿಕ್ ನಮಗೆ ವೀಡಿಯೋ ಮಾಡೋದು. ಅವಳಿಗೆ 1 ವಾರ ಹಿಂದೆ ನನ್ನ ಚಾನಲ್ನ ಅವಳ ಕೈ ಕೊಟ್ಬಿಟ್ಟಿದೆ. ಅಂದರೆ ವೀಡಿಯೋ ಮಾಡಿಕೊಡು ನೀನು, ನನಗೆ ನಿಂದು ಡೈಲಿ ರೊಟೀನ್ ಏನಿರುತ್ತೆ ನಾನು ಬರೋ ತನಕ. ಬಿಕಾಸ್ ನಾನು ಡ್ಯೂಟಿಗೆ ಹೋದರೆ ನಾನು ಬರೋದು ನೈಟ್ ಸಂಜೆ ಆಗಿಬಿಡುತ್ತೆ, 6 ಗಂಟೆ 6:30. ಅಲ್ಲಿ ತನಕ ನೀನು ಕಂಟಿನ್ಯೂ ಮಾಡುವಂಥ ಅದೊಂದು ವಾರದಿಂದ ಅವಳಿಗೆ ವ್ಲಾಗ್ನ ಮಾಡಿ ಆ್ಯಂಡ್ ನಂದು 1 ವರ್ಷದಿಂದ ನೋಡ್ತಾ ಇದ್ಲು. ಹಾಗಾಗಿ ಅವಳಿಗೊಂದು ಸ್ವಲ್ಪ ಬೇಗ ಬಂದಿದೆ ಮಾತಾಡೋದು. ಇನ್ನೂ ಕೂಡ ಅವಳು 100% ಚೆನ್ನಾಗಿ ಮಾತಾಡ್ತಾ ಇಲ್ಲ, ಕಾನ್ಫಿಡೆಂಟಾಗಿ ಹೆದರ್ಕೋತಾ ಇದ್ದಾಳೆ. ಆ್ಯಂಡ್ ಎಡಿಟ್ ಎಲ್ಲ ನಾನೇ ಮಾಡ್ಕೊಡ್ತಾ ಇರೋದು, ತಂಬ್ಲೈನ್ ನಾನೇ ಮಾಡ್ಕೊಡ್ತಾ ಇರೋದು. ಸೆಟ್ಟಿಂಗ್ಸ್ ಎಲ್ಲ ಏನೇನು ಬೇಕು ಚೇಂಜಸ್ ಮಾಡಿ, ಯಾವ್ದ್ಯಾವ್ದು ಆನ್ ಮಾಡಬೇಕು ಆಫ್ ಮಾಡಬೇಕೆಲ್ಲ ನಾನೇ ಮಾಡಿಕೊಟ್ಟಿದ್ದು. ಹಾಗೆ ಎಡಿಟಿಂಗು, ತಂಬ್ಲೈನು ಆ್ಯಂಡ್ ಎಲ್ಲ ನಾನೇ ಈಗ ಮಾಡಿಕೊಡ್ತಾ ಇರೋದು. ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ, ಬಿಕಾಸ್ ನಾನು ಅವಳು ಜೊತೆಯಲ್ಲಿರೋದ್ರಿಂದ ನಾನು ಅವಳಿಗೆ ಹೇಳ್ಕೊಡ್ಬೋದು, ಮೊಬೈಲಲ್ಲಿ ತೋರಿಸ್ಬೋದು, ನೋಡಿ ಇದನ್ನು ಈ ಥರ ಅಂತ. ಬಟ್ ನಂಗೆ ತುಂಬ ಜನ ಮೆಸೇಜ್ ಮಾಡೋದು, ನಮ್ಗೆ ಹೇಳ್ಕೊಡ್ತೀರಾ. ಆ್ಯಂಡ್ ಫಾರಿನಲ್ಲೊಬ್ಬರು ಇರೋರು ಕೂಡ ಕೇಳಿದ್ರು,
ಯಾವುದೋ ಆಸ್ಟ್ರೇಲಿಯಾದಲ್ಲೋ ಯಾರೋ ಒಂದು ಸ್ವಲ್ಪ ಯೂಟ್ಯೂಬ್ ಹೇಳ್ಕೊಡ್ತೀರಾ ಅಂತ. ನಿಜವಾಗ್ಲೂ ಫೋನ್ ಕಾಲಲ್ಲಿ ಅಥವಾ ವಿಡಿಯೋ ಕಾಲಲ್ಲೆಲ್ಲ ಹೇಳ್ಕೊಡೋದು ತುಂಬ ಕಷ್ಟ ಇದೆ ಬಿಗಿನರ್ಸ್‌ಗೆ. ತುಂಬ ಅಂದರೆ ಮಾಡ್ತಾ ಮಾಡ್ತಾ ಅವ್ರಿಗೂ ಸ್ವಲ್ಪ ಅಲ್ಪ ಸ್ವಲ್ಪ 50% ಗೊತ್ತಿದ್ದು, ಹೊಸ ಹೊಸ ಫೀಚರ್ಸ್ ಬಂದಾಗ ಮಾತ್ರ ಏನೋ ಗೊತ್ತಾಗಲಿಲ್ಲ, ಡೌಟ್ ಆಯಿತು ಅಂದಾಗ ಬೇಕಾದರೆ ಫೋನಲ್ಲಿ ಡಿಸ್ಕಷನ್ ಮಾಡಿಕೊಂಡು ಹೇಗೆ ಏನು ಅಂತ ನಾವು ತಿಳ್ಕೊಬೋದು. ಬಟ್ ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡಬೇಕು, ನಮಗೆ 0% ಏನೂ ಗೊತ್ತಿಲ್ಲ ಅಂದಾಗ ಫೋನಲ್ಲೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಆ್ಯಂಡ್ ನನಗೂ ಆಗಲ್ಲ ಗೈಸ್, ನಿಮಗೂ ಗೊತ್ತು ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ. ನನಗೂ ಆಗ್ತಾ ಇರಲ್ಲ. ಅದ್ರಲ್ಲಿ ನಾನು ಕೂಡ ಎಡಿಟ್ ಮಾಡಿಕೊಂಡು ಇವಾಗ ನನ್ನ ತಂಗಿದ್ದು ಬೇರೆ ನನಗೆ ಹೊಸದಾಗಿ ಅದು ಕೂಡ ಜವಾಬ್ದಾರಿ ಬಂದಿದೆ, ಅವಳದು ಕೂಡ ನಾನು ಮಾಡಿಕೊಡ್ಬೇಕು. ಹಾಗಾಗಿ ನಾನು ಸುಮ್ಮನೆ ಸುಳ್ಳು ಹೇಳ್ತು ಹೇಳೋಕ್ಕಾಗಲ್ಲ, ನಾನು ಹೇಳ್ಕೊಡ್ತೀನಿ ಅಥವಾ ನಂಗೆ ಮೆಸೇಜ್ ಮಾಡಿ ಹಾಗೆ ಹೀಗೆ ಅಂತ. ಸೊ ಪ್ಲೀಸ್ ಯಾರ್ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಬೇಗ ಓಪನ್ ಮಾಡಿ. ಬಟ್ ಹೇಗೆ ಅಂದರೆ ಯೂಟ್ಯೂಬಲ್ಲೇ ಇದ್ದಾವೆ ಎಡಿಟ್ ಮಾಡೋದು ಹೇಗೆ, ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ಬೋದು, ಸೆಟ್ಟಿಂಗ್ಸಲ್ಲೆಲ್ಲ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಒಬ್ಬ ಚಾನಲ್ಗಳಲ್ಲಿ ಹೇಳ್ತಾರೆ. ಭರತ್ ಅನ್ನೋ ಒಂದು ಚಿಕ್ಕ ಹುಡುಗ, ಆ ಹುಡುಗಂದು ಚಾನಲ್ ಇದೆ, ಫುಲ್ ನೇಮ್ ಗೊತ್ತಿಲ್ಲ, ಭರತ್ ಏನೋ ಇದೆ, ಟೆಕ್ನಿಕಲ್ ಅಂತನೋ ಏನೋ ಒಂದಿದೆ. ಅದು ಬಿಟ್ಟರೆ ಕನ್ನಡ ಟ್ಯಾಂಟ್ರಾಲಜಿ ಅನ್ನೋರ್ದು ಒಂದು ಚಾನಲ್ ಇದೆ. ಅವರೆಲ್ಲ ಪ್ರತಿಯೊಂದು ಸೆಟ್ಟಿಂಗ್ಸ್ ತಾವಿಂದ ಹಿಡಿದು ಅಕೌಂಟ್ ಓಪನ್ ಮಾಡೋದು ಹೇಗೆ, ಅಕೌಂಟ್ ಇದು ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾರೆ. ಅಂಥ ಚಾನಲ್ಗೆ ಹೋಗಿ ನೀವು ತಿಳ್ಕೊಳ್ಳಿ ಹೇಗೆ ಮಾಡಬೇಕು ಏನು ಅಂತ. ದಯವಿಟ್ಟು ಯಾರೂ ಕೇಳೋಕ್ಕೆ ಹೋಗಬೇಡಿ. ಆ್ಯಂಡ್ ನಮಗೂ ಇಲ್ಲ ಆಗಲ್ಲ ಅಂತ ರಿಪ್ಲೈ ಮಾಡೋಕ್ಕೆ ನನಗೂ ಪರ್ಸ್ನಲಿ ಬೇಜಾರಾಗುತ್ತೆ. ಆ್ಯಂಡ್ ಅದು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯೂಟ್ಯೂಬ್ ಒಂಥರ ಸಮುದ್ರ ಇದ್ದಂಗೆ, ಎಷ್ಟು ತಿಳ್ಕೊಂಡ್ರೂ ಸಾಲಲ್ಲ. ಅದು ಹೊಸದಾಗಿ ಏನೇನಾದ್ರು ಬಿಡ್ತಾ ಇರ್ತಾರೆ, ಹೊಸದಾಗಿ ತಿಳ್ಕೊತಾ ಇರಬೇಕು. ನಾನೇ 1.5 ವರ್ಷ ಆದರೂ ನನಗೇನೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಎಡಿಟಿಂಗು ಏನಂದ್ರೆ ಏನೂ ಕಲ್ತ್ಕೊಂಡಿಲ್ಲ. ಸುಮ್ಮನೆ ಹೇಗಿತ್ತು ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಬಿಡ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಬೇಡದೇ ಇರೋ ವರ್ಡ್ಸ್, ಬೇಡದೇ ಇರೋ ಸನ್ನಿವೇಶಗಳನ್ನು ಕಟ್ ಮಾಡಿ. ಬಟ್ ಕಲಿತಾ ಇದ್ದೀನಿ ನಾನು. ಓಪನ್ ಮಾಡೋರು ಖುಷಿಯಾಗಿ ಆದಷ್ಟು ಬೇಗ ಓಪನ್ ಮಾಡಿ, ಟೈಮ್ ತೊಗೊಬೇಡಿ. ಬಟ್ ಅದೇ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೈಸ್. ನನಗೆ ಯಾರೂ ಹೇಳ್ಕೊಡ್ಲಿಲ್ಲ. ನನ್ನ ತಂಗಿಗೆ ಅದನ್ನೇ ಹೇಳ್ತಿದ್ಯಾ, ನಿನಗೆ ನಾನಿದ್ದೀನಿ ಕಣೆ, ನಾನು ಹೇಳ್ಕೊಡ್ತೀನಿ. ನನಗೆ ಯಾರೂ ಇರಲಿಲ್ಲ ನಂಗೆ ಹೇಳ್ಕೊಡೋಕ್ಕೆ. ಆ್ಯಂಡ್ ನಂಗೆ ಯೂಟ್ಯೂಬಲ್ಲಿ ಯಾರು ಇಬ್ಬರು ಬಿಟ್ಟರೆ, ಯಶು ಮತ್ತು ಲಕ್ಷ್ಮಿ ಸಿಸ್ಟರ್ ಬಿಟ್ಟರೆ ನಂಗೆ ಯೂಟ್ಯೂಬಲ್ಲಿ ಯಾರೂ ಫ್ರೆಂಡೂ ಇಲ್ಲ. ನಾನೊಂದು ಸ್ವಲ್ಪ ಹಾಗೆ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಜಾಸ್ತಿ ಇದು ಮಾಡೋದು ಆ ಥರ ವ್ಯಕ್ತಿತ್ವ ಅಲ್ಲ ನಂದು. ಯಾರು ಬೇಕು ತುಂಬ ಆತ್ಮೀಯವಾಗಿ ಅವ್ರನ್ನ ಒಬ್ಬರು ಇಬ್ಬರು 3 ಜನ ಆ ಥರ ಫ್ರೆಂಡ್ಸ್ನ ನಾನು ನನ್ನ ಸರ್ಕಲಲ್ಲಿ ಇಟ್ಕೊತೀನಿ. ಸೊ ನೋಡ್ಕೊಳ್ಳಿ, ತಿಳ್ಕೊಂಡೆ ನಿಧಾನಕ್ಕೆ ಓಪನ್ ಮಾಡಿ, ಆದಷ್ಟು ಬೇಗ ಓಪನ್ ಮಾಡಿ. ನಾನು ಸಕ್ಸಸ್ ಆಗಿರೋದಕ್ಕೆ ಅಲ್ವಾ ನನ್ನ ತಂಗಿನೂ ಓಪನ್ ಮಾಡಬೇಕು, ನಾನು ಮಾಡಬೇಕು. ಅವಳಿಗೆ 1 ವರ್ಷದ ಹಿಂದೆ ಹೇಳಿದ್ದೆ, ಒಂದು 7-8 ತಿಂಗಳು ಹಿಂದೆ ಹೇಳಿದ್ದೆ ನಾನು ಓಪನ್ ಮಾಡು ಅಂತ. ಅವ್ರದ್ದು ಗಂಡ ಹೆಂಡತಿ ಪ್ಲಾನಿಂಗ್ ಇತ್ತಂತೆ ಮದುವೆ ಆದಮೇಲೆ ಮಾಡಬೇಕು ಅಂತ ಹೇಳಿ. ಸೊ ಅವರು ಒಬ್ಳಿಗೆಲ್ಲ ಹೋದ್ಮೇಲೆ ಕಂಟೆಂಟ್ ವ್ಲಾಗ್ ಎಲ್ಲ ಮಾಡಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಇದೆ. ಹಾಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಚಾರ. ಬಟ್ ನಾನು ಈ ವಿಚಾರ ಅಲ್ಲ ಮೇಯ್ನಾಗಿ ಮಾತಾಡೋಕ್ಕೆ ಬಂದಿದ್ದು. ಬಟ್ ಆ ಥರ ಮೆಸೇಜ್ಗಳನ್ನ ತುಂಬ ಬರ್ತಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ, ಹೇಳ್ಕೊಡಿ ನನಗೆ ಹೇಳ್ಕೊಡಿ ಅಂತ. ಅದು ನಾನು ಆನ್ಸರ್ ಮಾಡಬೇಕಿತ್ತು, ಹಾಗಾಗಿ ಆನ್ಸರ್ ಮಾಡಿದೆ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ತುಂಬ ಕ್ಯೂರಿಯಾಸಿಟಿ ನಾನು ಯೂಟ್ಯೂಬಲ್ಲಿ ತಿಂಗಳಿಗೆ ಎಷ್ಟು ದುಡಿತೀನಿ ಅಂತ. ನಾನು ಇಯರ್ಲಿ ಪರ್ ಆ್ಯನಮ್ ಎಷ್ಟು ಬಂದಿದೆ ಅಂತ ಹೇಳಿದೆ. ಬಟ್ ಮಂತ್ಲಿ ಯಾವ ರೀತಿ ಬರುತ್ತೆ, ಒಂದು ವೀಡಿಯೋಗೆ ಯಾವ ರೀತಿ ಬರುತ್ತೆ, ಹೇಗೆ ಕೌಂಟ್ ಆಗುತ್ತೆ, ನಾನೇನು ಹೇಳಿರಲಿಲ್ಲ. ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಇನ್ಕಮ್ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ. ಸೊ ಪ್ರೌಡ್ ಫೀಲ್ ಆಗುತ್ತೆ. ಯಾರಿಗಾದರೂ ನಾನು ಓವರಾಗಿ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ಬೋದು, ಅದಕ್ಕೂ ಕಮೆಂಟ್ ಹಾಕ್ತಾರೆ, ನೀನು ಓವರಾಗಿ ಮಾತಾಡ್ತಿದ್ಯಾ, ಓವರಾಗಿ ಹೇಳ್ತೀಯಾ, ಓವರಾಗಿ ಆಡ್ತೀಯಾ ಅಂತ. ಅದಕ್ಕೆ ನಾನೇ ಮುಂಚೆ ಹೇಳ್ಬಿಡ್ತಿದ್ದೀನಿ. ಸೊ ಇದು ಯಾವುದೇ ರೀತಿಯಾದ ಓವರ್ ಅಲ್ಲ, ಒಂಥರ ಪ್ರೌಡ್ ಫೀಲ್. ನಮ್ಮಂಥವ್ರು ಕೂಡ ಏನು ಗೊತ್ತಿಲ್ಲದೇ ಒಂದು ಹಳ್ಳಿಲಿರೋರು ಕೂಡ ಯೂಟ್ಯೂಬಲ್ಲಿ ದುಡಿಬೋದು ಅಂತ ಹೇಳಿ. ಸೊ ಆ ಖುಷಿ ನನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ನಿಮಗೆಲ್ಲ ಗೊತ್ತು 1.5 ವರ್ಷ ಆಗಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. 6 ತಿಂಗಳು ಮಾನಿಟೈಸೇಷನು ತೊಗೊತು. 1 ವರ್ಷದಿಂದ ನಿಧಾನಕ್ಕೆ ನನಗೆ ಅಮೌಂಟ್ ಬರೋ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ತುಂಬ 3 ತಿಂಗಳು 4 ತಿಂಗಳಿಗೆಲ್ಲ ಅಮೌಂಟ್ ಬಂತು. ಇವಾಗ ಅಟ್ ಪ್ರೆಸೆಂಟ್ ಲಾಸ್ಟ್ 3 ಮಂತಿಂದ ನಾನು ಹೇಳ್ತೀನಿ. ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ. $1 ಅಮೇರಿಕನ್ ಡಾಲರ್ಗೆ ಅಟ್ ಪ್ರೆಸೆಂಟ್ ₹95 ಇದೆ. ₹95 ಇಂಡಿಯನ್ ರುಪೀಸಲ್ಲಿ. ಅಮೇರಿಕನ್ ಡಾಲರ್ಗೆ ಇಂಡಿಯನ್ ರುಪೀಸಲ್ಲಿ ₹95. ಪಾಯಿಂಟ್ ಪೈಸಾ ಅದು ಡೈಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ನಾನು ಫಸ್ಟು ಅಮೌಂಟ್ ತೊಗೊಂಡಾಗ ₹88 ಇತ್ತು. ಇವಾಗ ಅಟ್ ಪ್ರೆಸೆಂಟ್ 95 ಇದೆ. ಫ್ಯೂಚರ್ಗೆ ₹100 ಆಗ್ಬೋದು. ಯೂಟ್ಯೂಬರ್ ಏನು ಅಂತ ಹೇಳಿದ್ರೆ, ನಮಗೆ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್. ಯೂಟ್ಯೂಬರ್ ನಮಗೆ ಅಮೌಂಟ್ನ ಕೊಡೋಲ್ಲ. ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಇರುತ್ತೆ. ನಮಗೆ ಏನು ಆ್ಯಡ್ಸ್ ಬರುತ್ತೆ ನಮ್ಮ ಚಾನಲಲ್ಲಿ, ನೀವು ನನ್ನ ವೀಡಿಯೋ ನೋಡ್ತಿರ್ಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತೆ, ಸ್ಕಿಪ್ ಮಾಡಿ ನೋಡ್ತೀರಾ. ಆ ಆ್ಯಡ್ಸೆನ್ಸ್ ಅಕೌಂಟು ಅಂದರೆ ಆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅವರು ನಮಗೆ ಅಮೌಂಟ್ನ ಪೇ ಮಾಡೋದು. ಅಮೌಂಟ್ ಪೇ ಮಾಡಿದ್ರೆ ಯೂಟ್ಯೂಬರು ಕೂಡ ಅವ್ರ ಪ್ಲ್ಯಾಟ್ಫಾರ್ಮ್ದು ಸ್ವಲ್ಪ ಏನೋ ಇರುತ್ತೇನೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಇಟ್ಕೊಂಡು ನಮಗೆ ಕೊಡೋದು. ಫಾರ್ ಎಕ್ಸಾಂಪಲ್ ನಾವು ಒಂದು 20,000 ದುಡ್ದಿದ್ದೀವಿ ಅಂದರೆ ನಮ್ಗೊಂದು 10,000 ಬಂತು ಅಂದರೆ ಅವ್ರಿಗೊಂದು 10,000 ಹೋಯಿತು ಅನ್ನೋ ರೀತಿ ಇರುತ್ತೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ. ಬಟ್ ಅವರು ಇಟ್ಕೊತಾರೆ, ಎಷ್ಟು ಇಟ್ಕೊತಾರೆ, ಯಾವ
ಪರ್ಸೆಂಟೇಜ್ ಮೇಲೆ ಇಟ್ಕೋತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಒಂದೊಂದು ಇದಕ್ಕೆ ಒಂದೊಂದು ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಅವರು ನಮಗೆ 1K ವ್ಯೂಸ್, 1,000 ವ್ಯೂಸ್ಗೆ $1 $1.5 ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮಗೆ ಯೂಟ್ಯೂಬರಲ್ಲಿ ಕೊಡೋದೇನೆ ನನಗೆ $3/4 ಅಥವಾ $0.5 ಅಥವಾ $1.5 ಅವರು 50 ಪೈಸಾ ಥರ ಇಟ್ಕೊಂಡು ನನಗೆ ಕೊಡೋದೇ $1. ಅಡ್ವರ್ಟೈಸ್ಮೆಂಟಲ್ಲಿ ಜಾಸ್ತಿ ಪೇ ಮಾಡ್ತಾರೆ, ಬಟ್ ಅಲ್ಲಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅವ್ರು ನಮಗೆ ಕೊಡೋದೇನೆ ಅವ್ರದ್ದು ಕಮಿಷನ್ ಏನಿರುತ್ತೆ, ಅಥವಾ ಕಮಿಷನ್ನ ಫೀಸಾ ಅಥವಾ ಏನು ಹೇಳ್ಬೋದು ನನಗೆ ಗೊತ್ತಿಲ್ಲ, ಅದನ್ನು ಕಟ್ ಮಾಡ್ಕೊಂಡು ನಮಗೆ ಕೊಡ್ತಾರೆ. ಹಾಗಾಗಿ ಅವರಿಗೂ ಪ್ರಾಫಿಟ್ ಆಗಬೇಕು, ನಮಗೂ ಪ್ರಾಫಿಟ್ ಆಗಬೇಕು, ಆ ಥರ. ನನಗೆ ಸರಿಸುಮಾರು ಒಂದು ವೀಡಿಯೋಗೆ 3 to 4K ಓಡಿದ್ರೆ ಮಿನಿಮಮ್ $2-3 ಕೌಂಟಿಂಗ್ ಆಗುತ್ತೆ. $2-3 ಅಂದರೆ ಒಂದು ದಿನಕ್ಕೆ $1.95 ಅಂದರೆ ನೀವು ಲೆಕ್ಕ ಹಾಕೋಬೋದು $4ಗೆ ಎಷ್ಟಾಯಿತು, $3ಗೆ ಎಷ್ಟಾಯಿತು ಅಂತ. $4 ಆದರೆ ಹತ್ತತ್ರ $400, $3 ಆದರೆ ಹತ್ತತ್ರ $300 ಆಗುತ್ತೆ. ಒಂದು $20 ಕಡಿಮೆ, $300 ಆ ಥರ ನಾನು ಅರ್ನ್ ಮಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ವ್ಯೂಸು. ಬಟ್ ನೆಕ್ಸ್ಟ್ ಮಂತ್ ವ್ಯೂಸ್ ಇರುತ್ತಾ ಅಥವಾ ನಾಳೆ ವ್ಯೂಸ್ ಬರಲ್ವಾ ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಹಿಂಗೆ ಅಪ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ. ಅದರಲ್ಲೂ ನಮ್ಮಂಥ ಡೈಲಿ ವ್ಲಾಗರ್ಸು ಹಳ್ಳೀಲಿ ಇರೋವಂಥವ್ರಿಗೆ ತುಂಬ ಕಷ್ಟ, ಅಪ್ಪು ಸಿಗೋದು ತುಂಬ ಕಷ್ಟ. ಬಟ್ ಏನೋ ಒಂದು ಮಟ್ಟಕ್ಕೆ ಹೋಗಿರ್ತೀವಿ, ಒಂದೇ ಸಲ ಇಳಿದು ಬಿಡ್ತೀವಿ. ಯಾಕಂದರೆ ಈಗ ನನಗೆ 2 ದಿನದಿಂದನೂ ಅದೇ ರೀತಿ ಆಗ್ತಾ ಇದೆ. ಅಪ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಡೌನ್ ಯಾವಾಗ ಆಗುತ್ತೆ ಅಂತ ಹೇಳ್ಬೋದು ನಾವು. ಸೊ ಈ ಥರ ಇದೆ ನಾನು ಲಾಸ್ಟ್ 3 ಮಂತ್ಸಿಂದ ಎಷ್ಟು ದುಡ್ದಿದ್ದೀನಿ ಅಂದರೆ ನನಗೆ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ. ನಿಮಗೆ ಶಾಕ್ ಆಗ್ಬೋದು. ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಒಂದು ಇನ್ಸ್ಪೈರ್ ಆಗಿ ನಾವು ಚಾನಲ್ ಓಪನ್ ಮಾಡ್ಬೇಕಂತ ನಿಮ್ಗೆ ಅನ್ನಿಸ್ಬೇಕು. ಈಗ ನನ್ನ ತಂಗಿಗೆ ಅನಿಸ್ತು ಸಡನ್ನಾಗಿ, ಆಲ್ ಆಫ್ ಸಡನ್, ಇಲ್ಲ ಬರಲಿ ಬಿಡು, ಒಂದು 3 ತಿಂಗಳು ಒಂದು 10,000ನೇ ಬರಲಿ ಬಿಡು, ಯಾರು ಕೊಡ್ತಾರೆ ಅನ್ನೋ ಥರ ಅವ್ರಿಗೂ ಮೈಂಡ್ ಸೆಟ್ ಇರುತ್ತೆ. ನಮ್ಮ ಅಕ್ಕನೂ ಇಷ್ಟು ದುಡಿತಾ ಇದ್ದಾಳೆ. ಯಾಕಂದ್ರೆ ನಾನೇ ಅವಳಿಗೆ ಇದು ಮಾಡಿದೆ, ಫೋರ್ಸ್ ಮಾಡಿದೆ ಓಪನ್ ಮಾಡು ಅಂತ. ಬಿಕಾಸ್ ಮದುವೆ ಎಲ್ಲ ಇದ್ದಿದ್ದರಿಂದ ಅವಳು ಸ್ವಲ್ಪ ಟೈಮ್ ತೊಗೊಂಡ್ಳು. ಈಗ ಫೀಲ್ ಮಾಡ್ಕೋತಾ ಇದ್ದಾರೆ, ಇಲ್ಲ ನಾವು ಮದುವೆಗಿಂತ ಮುಂಚೆನೇ ವ್ಲಾಗ್ನ ಓಪನ್ ಮಾಡಬೇಕಿತ್ತು, ಇಷ್ಟೆಲ್ಲ ಮಾನಿಟೈಸೇಷನ್ ಆನ್ ಆಗಿರೋದು, ಅಮೌಂಟ್ ಬರೋಕ್ಕೆ ಏನಾದ್ರು ಸ್ಟಾರ್ಟ್ ಆಗಿರೋದೇನು ಅಂತ ಹೇಳಿ ಅವಳಿಗೆ ಫೀಲ್ ಆಗ್ತಾ ಇದೆ. ನಾನು ಲೇಟಾಗಿ ಓಪನ್ ಮಾಡೋದಕ್ಕೆ ನೀವು ಫೀಲ್ ಮಾಡ್ಕೊಬೇಡಿ, ನೀವು ಆದಷ್ಟು ಬೇಗ ಓಪನ್ ಮಾಡಿ. ಯಾರೆಲ್ಲ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರ ಅವರೆಲ್ಲ. ಸೊ ಲಾಸ್ಟ್ 3 ಮಂತಿಂದ ನನಗೆ ಬಂದಿರೋದು ಅಮೌಂಟು ಒಂದೊಂದು ತಿಂಗಳಿಗೆ ಒಂದೊಂದು ಥರ ಬರುತ್ತೆ. ಬಟ್ ಯೂಟ್ಯೂಬರು ನಮಗೆ ಅಮೌಂಟ್ ಹಾಕಬೇಕು ಅಂತ ಹೇಳಿದ್ರೆ $100 ಆಗಬೇಕು. ಕರೆನ್ಸಿ ಅಂದರೆ ಅಮೇರಿಕನ್ ಡಾಲರ್ ಪ್ರಕಾರ $100 ಬೇಕು. $100ಗೆ ಇವತ್ತಿನ ಇದರಲ್ಲಿ 9,900 ಆಗುತ್ತೆ. $100 ಅಂತ ಅಂದರೆ 9,500 ಇಂಡಿಯನ್ ರುಪೀಸಲ್ಲಿ ಇರುತ್ತೆ. ಅದರಲ್ಲೂ ಕೂಡ ಒಂದು ಎಷ್ಟೋ 2% ಎಷ್ಟೋ ಟ್ಯಾಕ್ಸ್ನ ಕಟ್ ಮಾಡಿಕೊಂಡು ಡಿಡಕ್ಟ್ ಮಾಡಿಕೊಂಡು ನಮ್ಮ ಅಕೌಂಟ್ಗೆ ಹಾಕ್ತಾರೆ. ನನಗೆ ಪ್ರತಿ ತಿಂಗಳು ಅಮೌಂಟ್ ಬಂದರೆ ಅಥವಾ 2 ತಿಂಗಳು ಒಂದ್ಸಲನಾದರೂ ಬಂದರೆ 23ನೇ ತಾರೀಕು ಅಥವಾ 24ನೇ ತಾರೀಕು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಸೇಮ್ ಡೇಟ್ ಇರುತ್ತೆ, 23, 24ರಲ್ಲಿ ಎಲ್ಲರಿಗೂ ಕೂಡ ಅವರ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಮೌಂಟು. ನನಗೆ ಲಾಸ್ಟ್ 3 ಮಂತದ್ದು ಹೇಳೋದಿದ್ರೆ, ಲಾಸ್ಟ್ ಮಂತ್ ನನಗೆ ಎಷ್ಟು ಬಂತು, ಲಾಸ್ಟ್ ಮಂತ್ 10,000 ಬಂತು, 10,500 ಏನೋ ಬಂತು. ಎಷ್ಟು 112 115 ಎಷ್ಟೋ ಡಾಲರ್ ಆಗಿತ್ತು, ನಂಗೆ ಅಷ್ಟು ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. 10,500 ಏನೋ ಚಿಲ್ಲರೆ ಬಂತು. ಈ ತಿಂಗಳು ಕೂಡ ಬರುತ್ತೆ. ಈ ತಿಂಗಳು ಮಿನಿಮಮ್ ಒಂದು 15,000 ಬರುತ್ತೆ ಅಂತ ನಾನು ಅಂದಾಜು ಇಟ್ಕೊಂಡಿದ್ದೀನಿ. ಅಂದರೆ ಲಾಸ್ಟ್ ಮಂತದ್ದು ಓಡಿರೋದು, ಮದುವೆದೆಲ್ಲ ಓಡ್ತಲ್ಲ ಸ್ವಲ್ಪ, ಹಾಗಾಗಿ ಸ್ವಲ್ಪ ಜಾಸ್ತಿ ಡಾಲರ್ ಆಗಿ ಈ ತಿಂಗಳು ಒಂದು 15,000 ಬರ್ಬೋದು. ಸೊ 2 ತಿಂಗಳಿಂದ ನನಗೆ ಬಂದಿರೋದು 25,000 ಬಂದಿದೆ, 25,000 ಬಂದಿದೆ 2 ತಿಂಗಳಿಗೆ. ನೋಡಿ, ನೀವು ಏನಕ್ಕೆ ಇದನ್ನೆಲ್ಲ ನಾವು ಮಾಡಬೇಕು ಅಂತ ಇನ್ಸ್ಪೈರ್ ಆಗಬಾರ್ದು. ಯಾರು ಬೇಕಾದರೂ ಮಾಡ್ಬೋದು. ಧೈರ್ಯ ಒಂದಿರಬೇಕು. ಅಕ್ಕಪಕ್ಕದವ್ರು ಏನಂತಾರೆ, ಅಥವಾ ನಾವು ಹಳ್ಳಿಯವರು, ನಮ್ಮ ರಿಲೇಷನ್ ಏನಂತಾರೆ, ಆಡ್ಕೋತಾರ, ಬೈತಾರ ಅಥವಾ ನಗಾಡ್ತಾರ, ಅದನ್ನೆಲ್ಲ ಬಿಟ್ಬಿಟ್ರೆ ನೀವು ಒಬ್ಬರು ಯೂಟ್ಯೂಬರ್ ಆಗ್ಬೋದು. ಅದೇನು ತುಂಬ ದೊಡ್ಡ ಕಷ್ಟ ಅಲ್ಲ ಗೈಸ್. ಕಲಿಯೋ ತನಕ ಮಾತ್ರ ಬ್ರಹ್ಮವಿದ್ಯೆ ಹೇಳ್ತಾರಲ್ಲ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ. ಹಾಗೆ ಕಲಿಯೋ ತನಕ ತುಂಬ ಕಷ್ಟ ಆಗುತ್ತೆ. ಕಲ್ತಾದ್ಮೇಲೆ ಆರಾಮಾಗಿ ನೀವೇ ನಿಮ್ಮ ದಿನನಿತ್ಯದ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಎಲ್ಲ ಕೆಲಸದ ಜೊತೆಗೆ ಇನ್ನೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅಂತ ಅಂದ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಳ್ತಿರೋದು ನಿಮಗೆ ಯಾರಿಗಾದರೂ ಓಪನ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇನ್ನೂ ಹೆಚ್ಚು ಆಸಕ್ತಿ ಬರಲಿ, ಅಥವಾ ಒಂದು ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ ಯಾವ್ಯಾವ ರೀತಿ ಇರುತ್ತೆ. ನೋಡಿ, ನಿಮ್ಗೆ ಗೊತ್ತಿತ್ತಾ, ಇವಾಗ $100 ಆದರೆ ಮಾತ್ರ ಬರೋದು, ಅದರಲ್ಲೂ ಇಂಡಿಯನ್ ರುಪೀಸ್ $95 ಇದೆ $1ಗೆ ಅಂತ ಹೇಳಿ. ಅದು ನೀವು $100ನ 1 ತಿಂಗಳು ಕಂಪ್ಲೀಟ್ ಮಾಡ್ತೀರಾ, 2 ತಿಂಗಳು ಕಂಪ್ಲೀಟ್ ಮಾಡ್ತೀರಾ, ಅಥವಾ 3 ಮಂತ್ಸಿಗೆ ಕಂಪ್ಲೀಟ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು.
ಬಟ್ ನಾವು ಹೇಗೆ ವೀಡಿಯೋ ಹಾಕಬೇಕು, ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು ಆ್ಯಂಡ್ ಲಾಂಗ್ ವೀಡಿಯೋ ಹಾಕಬೇಕು. ಅದರಲ್ಲೂ ಕೂಡ ಒಂದು ವೀಡಿಯೋಗೆ ಒಂದೊಂದು ಥರ ಡಾಲರ್ ಇತ್ತು. ನನಗೆ ಫಾರ್ ಎಕ್ಸಾಂಪಲ್ ನಂಗೆ 5,000 ವ್ಯೂಸು ಹೋಗಿರೋ ಒಂದು ವೀಡಿಯೋಗೆ ಬರೀ $3 ಕೊಟ್ಟಿರ್ತಾರೆ. ಬರೀ 3,000 ಹೋಗಿರುತ್ತೆ, ಆ ವಿಡಿಯೋಗೆ $5 ಕೊಟ್ಟಿರ್ತಾರೆ. ಯಾವ ಬೇಸಿಸ್ ಮೇಲೆ ಕೊಡ್ತಾರೆ, ಏನು ಎತ್ತ ಅನ್ನೋದು ತುಂಬ ಆಳವಾಗಿದೆ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ನಾವು ಅಟ್ಲೀಸ್ಟ್ ಬೇಸಿಕ್ ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ತುಂಬ ಜನ ವ್ಯೂಸ್ ಬಂದಿರುತ್ತೆ, ಸ್ಕಿಪ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ತುಂಬ ಜನ ಏನಾದ್ರು ಇಂಟ್ರೆಸ್ಟಿಂಗ್ ಇತ್ತು, 10 ನಿಮಿಷ ವೀಡಿಯೋ ಇತ್ತು ಅಂತ ಹೇಳಿದ್ರು ಕೂಡ ತುಂಬ ಚೆನ್ನಾಗಿ ಎಲ್ಲೂ ಕೂಡ ಇದು ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ನೋಡ್ತಾರೆ. ಹಾಗಾಗಿ ಇಷ್ಟು ನಿಮಗೆ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಈ 2 ತಿಂಗಳು, ಈ ತಿಂಗಳದ್ದು ಇನ್ನೂ ಡಾಲರ್ ಓಡ್ತಾ ಇದೆ. ಈ ತಿಂಗಳು 100 ಆದರೆ ನೆಕ್ಸ್ಟ್ ಮಂತ್ ಬರುತ್ತೆ. ಅದು ಇನ್ನೂ ಇಷ್ಟ ಬಂದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಬತ್ತು ಅಂತ. ನನ್ನ 2 ತಿಂಗಳ ಸ್ಯಾಲ್ರಿ ಬಂದು ಯೂಟ್ಯೂಬಿಂದ 25,000. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇಷ್ಟ ಆಗಿದೆ ಅಲ್ವಾ? ಆದಷ್ಟು ಬೇಗ ಯಾರ್ಯಾರೆಲ್ಲ ಓಪನ್ ಮಾಡಬೇಕು ಅನ್ಕೋತಿದ್ದೀರಾ ಬೇಗ ಓಪನ್ ಮಾಡಿ. ಅದೇ ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ನಾನು ಹೇಳ್ಕೊಡ್ತೀನಿ ಅಂತ ನಾನು ಸುಮ್ಮನೆ ಸುಳ್ಳು ಹೇಳಲ್ಲ. ನಾನು ಹೇಳಿದ್ನಲ್ಲ, ಆ ಥರ ಚಾನಲ್ಗಳಿರ್ತವೆ, ಸರ್ಚ್ ಮಾಡಿ ನೋಡಿ ತಿಳ್ಕೊಳ್ಳಿ ಮಾಡಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಆ್ಯಂಡ್ ಯಾರು ಇಷ್ಟೊಂದನ್ನು ಹೇಳ್ಕೊಡೋದು ಇಲ್ಲ. ಆ್ಯಂಡ್ ಯಾರು ಕೂಡ ಅವ್ರು ತೊಗೊಳ್ಳೋ ಸ್ಯಾಲ್ರಿನ ಎಲ್ಲೂ ರಿವೀಲ್ ಮಾಡೋದೇ ಇಲ್ಲ. ಬಟ್ ನಾನು ಹೇಳ್ಕೊತಾ ಇದ್ದೀನಿ, ಅದರಲ್ಲಿ ನನಗೇನು ಇಲ್ಲ, ಖುಷಿ ಇದೆ ನನಗೆ. ಇಷ್ಟು ಅರ್ನ್ ಮಾಡಿದ್ದೀನಿ, 2 ತಿಂಗಳಿಗೆ 25K ಅರ್ನ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಇದೆ. ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ? ಇದು ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಥವಾ ನೆಕ್ಸ್ಟ್ ಇನ್ಫಾರ್ಮೇಷನ್ ವ್ಲಾಗಲ್ಲಿ ಸಿಗೋಣ. ಬಾಯ್.